ಪ್ರಿಯಾಂಕ್ ಖರ್ಗೆ ಅವರು ಇವತ್ತಿನ ಪ್ರಕ್ರಿಯೆ ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂಗೆಲ್ಲ ಮಾತನಾಡಿದ್ರು, ಬನ್ನಿ ಕೇಳೋಣ. ನೋಡಿ, CLP ಅಲ್ಲಿ ಬಹಳ ಸ್ಪಷ್ಟವಾದಂಥ ಉದ್ದೇಶ ಏನು, CLP ನಾಯಕರನ್ನ ಆಯ್ಕೆ ಮಾಡೋದು. ಆ ಪ್ರಕ್ರಿಯೆ ಸಹಜವಾದಂಥ ಪ್ರಕ್ರಿಯೆ, ಅದು ಇವತ್ತು ನಡೀತದೆ. ನಮ್ಮ CLP ನಾಯಕರನ್ನ ನಾವು ಆಯ್ಕೆ ಮಾಡಿ ಗವರ್ನರಿಗೆ ನಾವು ಕಳಿಸ್ಕೊಡ್ತೀವಿ. ಅದಾದ್ಮೇಲೆ ಮುಂದಿನ ಪ್ರಕ್ರಿಯೆ ನಡೀತದೆ. ನೋಡಿ, ವಾಟ್ ಎವರ್ ಹೈಕಮಾಂಡ್ ಡಿಸೈಡ್ಸ್ ಇಸ್ ಫೈನಲ್. ನಾಳೆ ಹೈಕಮಾಂಡ್ ಅವರು ಪ್ರಿಯಾಂಕ್ ಖರ್ಗೆ ವಾಪಸ್ಸು ಹೋಗಿ ಪಕ್ಷದ ಕೆಲಸ ಮಾಡಬೇಕು ಅಂತ, ಅದಕ್ಕೂ ಕೂಡ ನಾವು ಸಿದ್ಧರಿರ್ಬೇಕು ಎಲ್ಲರೂ. ಐ ಹ್ಯಾವ್ ನೋ ಡಿಮಾಂಡ್ಸ್. देखिए, ऑलरेडी मुझे बहुत से मौके मिले हैं. जो भी है हमारे हाईकमांड डिसाइड करेगी. ನೋಡಿ, ಅವೆಲ್ಲಾನು ಅಪ್ರಸ್ತುತ. ನಾನು ಹೇಳ್ದಂಗೆ CLP ಒಂದು ಪ್ರಕ್ರಿಯೆ ಇದೆ. ಇವತ್ತು ನಮ್ಮ ನಾಯಕರನ್ನ ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಅದಾದ ನಂತರ ಮಿಕ್ಕಿದ್ದನ್ನು. ಸೊ ಪ್ರಿಯಾಂಕ್ ಖರ್ಗೆ ಅವರು ಪ್ರಕ್ರಿಯೆಗಳು ಹೇಗಿರುತ್ತೆ ಅನ್ನೋದನ್ನ ಹೇಳಿದ್ರು. ಆಮೇಲೆ ಒಂದು ಮಾತು ಬಹಳ ದಟ್ಟವಾಗಿ ಕೇಳಿ ಬರ್ತಾ ಇರುವಂಥದ್ದು ಏನು ಅಂತ ಅಂದರೆ, ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಬಾರಿ DCM ಆಗ್ತಾರೆ ಅಂತ ಹೇಳ್ಕೊಂಡ್ಬಿಟ್ಟು. ಬಟ್ ಆ ವಿಚಾರವಾಗಿ ಅವರು ಏನು ಗುಟ್ಟು ಕೊಟ್ಟಿಲ್ಲ. ಅದೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಅಂತ ನಿನ್ನೇನು ಅವ್ರ ತಂದೆನೇ ಅಲ್ಲಿರುವಂಥದ್ದು. ಆ ಕಾರಣಕ್ಕಾಗಿ DCM ಸ್ಥಾನ ಬೇಕು ಅಂತ ಅಂದರೆ ಬಹುಶಃ ಅದೇನು ಭಾಳ ಕಷ್ಟಕರವಲ್ಲ. ಭಾಳ ಲಾಬಿ ಏನು ಮಾಡಬೇಕು ಇತರರಂತೆ ಅವಶ್ಯಕತೆ ಇಲ್ಲ ಅಂತ ಕಾಣಿಸುತ್ತೆ. ಬಟ್ ಭಾಳ ಹಳೆದು ತೂಗಿ ಹೈಕಮಾಂಡ್ ಈ ಬಾರಿ ನಿರ್ಧಾರಕ್ಕೆ ಬರ್ತಾರೆ. ಸ್ಪರ್ಧೆ ಇಲ್ಲ ನೋಡಿ, ಅವಿರೋಧವಾಗಿ ಆಗ್ತದೆ. ಒಮ್ಮತದ ಒಂದು ನಾಯಕರನ್ನು ಆಯ್ಕೆ ಮಾಡಲಾಗುತ್ತದೆ. ಸರ್, ನಿಮಗೆ DCM ಸ್ಥಾನ ಕೊಡಬೇಕು ಅಂತ ಲಿಂಗಾಯತ ಸಮುದಾಯದಿಂದಲೂ ಕೂಡ ಒತ್ತಡ ಹೆಚ್ಚಾಗ್ತಾ ಇದೆ. ಸಮುದಾಯದ ಸುದ್ದಿಗೋಷ್ಠಿ ಕೂಡ ಮಾಡಿ ಒತ್ತಡವನ್ನು ಹೇರಿದ್ದಾರೆ ಸರ್. ಲಿಂಗಾಯತ ವೀರಶೈವ ಸಮುದಾಯ ಪ್ರಬಲವಾದಂಥ ಸಮುದಾಯ ಇದೆ. ಸಮುದಾಯದಿಂದ ಬಹಳಷ್ಟು ಜನ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಅವರ ಅಪೇಕ್ಷೆ ಇದೆ. ಅದ್ರ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಿಮ್ಮ ಅಪೇಕ್ಷೆ ಏನು ಸರ್? ನಂದೇನು ಅಪೇಕ್ಷೆ ಇಲ್ಲ. ಪಕ್ಷ ಏನ್ ಜವಾಬ್ದಾರಿ ಕೊಟ್ರೆ ಆ ಜವಾಬ್ದಾರಿ ಕೆಲಸ ಮಾಡ್ತೇನೆ. ಪಕ್ಷಾಧ್ಯಕ್ಷರು ಮಾಡಿದ್ರೆ ಸರ್, ನೋಡಿ, ಈಗಾಗಲೇ ಹೇಳಿದ್ದೇನೆ ನಾನು. ಯಾವುದೇ ಹುದ್ದೆ ಕೊಟ್ಟರು, ಯಾವ ಜವಾಬ್ದಾರಿ ಕೊಟ್ಟರು ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ನಿಭಾಯಿಸುತ್ತೇನೆ. ಸರ್, ವೀರಶೈವ ಲಿಂಗಾಯತ ಕೋಟದಲ್ಲಿ ನಿಮಗೆ ಕೊಡ್ತಲ್ಲ, ಬೇರೆ ಕೊಟ್ಟರೆ ಸರಿ ನ್ಯಾಯನ ಅಂತ ಪ್ರಶ್ನೆ ಆಗ್ತದೆ. ನೋಡಿ, ಈಗ ಇದೆಲ್ಲ ಯಾರಿಗೆ ಕೊಟ್ಟರೆ ಪಕ್ಷಕ್ಕೆ ಒಳ್ಳೇದಾಗ್ತದೆ, ಬಲ ಬರ್ತದೆ. ಆಯಾ ಸಮುದಾಯದ ಏನೊಂದು ಅವರ ಸಮಸ್ಯೆಗಳಿದ್ದಾವೆ, ಅವೆಲ್ಲವನ್ನು ಬಗೆಹರಿಸ್ತಾರೆ. ಯಾರಿಗೆ ಕೊಟ್ಟರೆ ಪಕ್ಷಕ್ಕೆ ಹೆಚ್ಚಿನ ಒಂದು ಶಕ್ತಿ ಬರುತ್ತೆ, ಅದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಶ್ವರ್ ಖಂಡ್ರೆ ಅವರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಅಂದರೆ ಅವ್ರಿಗೂ ಕೂಡ DCM ಹುದ್ದೆ ಸಿಗ್ಬೋದು ಅನ್ನುವಷ್ಟರ ಮಟ್ಟಿಗೆ ಕೆಲ ಗಟ್ಟಿ ಪುಕಾರ್ಗಳು ಕೇಳಿ ಬರ್ತಾ ಇದೆ. ಅವರು ಅಥವಾ MB ಪಾಟೀಲ್ ಲಿಬರಲ್ ಒಬ್ರಿಗೆ ಸಿಗ್ಬೋದು ಅನ್ನುವಂಥದ್ದು. ಬಹುಶಃ ಈಶ್ವರ್ ಖಂಡ್ರೆ ಅವರು ಕೂಡ ಭಾಳ ಪ್ರಬಲವಾದಂಥ ಆಕಾಂಕ್ಷಿ ಇದ್ದಾರೆ. ಅರಣ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿರುವಂಥವ್ರು ಈಶ್ವರ್ ಖಂಡ್ರೆ ಅವರು. KC ವೇಣುಗೋಪಾಲ್ ಮಾತನಾಡಿದರೆ ಏನು ಹೇಳಿದರೆ ಬನ್ನಿ ಕೇಳೋಣ. KC sir, when will be the official announcement? Official announcement. That is why we are going to the meeting. On tomorrow, sir, can we expect announcement, sir? No, today. Today, sir. Okay, KC sir, when will be the official announcement? Official announcement. That is why we are going to the meeting. On tomorrow, sir, can we expect announcement, sir? No, today. Today, sir. Okay. ನಾನು ಆಕಾಂಕ್ಷಿ ಏನಿಲ್ಲ. DCM ಎಷ್ಟೊಂದು ಹೆಸರು ಕೇಳಿ ಬರ್ತಿದೆ, ಆದ್ರೆ ಅಲ್ಟಿಮೇಟ್ಲಿ ಲೀಡರ್ಸ್ ಹ್ಯಾವ್ ಟು ಡಿಸೈಡ್. ಆಲ್ರೆಡಿ ಟೋಲ್ಡ್ ಅದೆಲ್ಲ ಊಹಾಪೋಹಗಳು. ನಾವ್ ಯಾರನ್ನೂ ಕೇಳಿಲ್ಲ, ವರಿಷ್ಠನ ಹೋಗಿ ಭೇಟಿ ಮಾಡಿಲ್ಲ DCM ಮಾಡಿ ಅಂತ. ವರಿಷ್ಠರು ಯಾರು ಮಾಡ್ತಾರೆ? ಯತೀಂದ್ರ ಅವರು ಈ ಬಾರಿ DCM ಆಗ್ತಾರೆ ಅಂತ ಹೇಳ್ಕೊಂಡು ಭಾಳ ಸುದ್ದಿ ಇದೆ. ಬಟ್ ನಾನು ಯಾರನ್ನೂ ಕೇಳ್ಕೊಂಡಿಲ್ಲ ಮತ್ತೊಂದು ಅನ್ನುವಂತ ಹೇಳ್ತಾ ಇದ್ದಾರೆ. ಬಟ್ ವಿಷಯ ಅಂತ ಅಂದರೆ ಮೊನ್ನೆ ತಾನೇ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಆ ಟೀಮ್ನಲ್ಲಿ ಯತೀಂದ್ರ ಅವರು ಕೂಡ ಇದ್ದರು. ಸಿದ್ದರಾಮಯ್ಯನವರು ಯಾರ್ಯಾರಿಗೆ ಹೋಗಿ ಅವರು ಕೃತಜ್ಞತೆಯನ್ನು ಸಲ್ಲಿಸಬೇಕಿತ್ತೋ, ಥ್ಯಾಂಕ್ಸ್ ಹೇಳಬೇಕಿತ್ತೋ, ಆ ಟೈಮ್ನಲ್ಲೆಲ್ಲ ಯತೀಂದ್ರ ಅವರು ಕೂಡ ಅವ್ರ ಜೊತೆಗೇ ಹೋಗಿ ನಾಯಕರುಗಳನ್ನೆಲ್ಲ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಬಹುಶಃ ಪುತ್ರನ ಸಂಬಂಧಪಟ್ಟ ಹಾಗಿನ DCM ಹುದ್ದೆ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಪೋಸಲ್ ಇಟ್ಟಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಬಟ್ ಅದು ಎಷ್ಟು ನಿಜ ಸುಳ್ಳು ಅನ್ನುವಂಥದ್ದು ಇನ್ನೂ ಕೂಡ ಅಸ್ಪಷ್ಟ. ಯತೀಂದ್ರ ಸಿದ್ದರಾಮಯ್ಯನವರು ಈ ಕ್ಷಣಕ್ಕಂತೂ ನಾನೇನು ನಿರೀಕ್ಷೆ ಇಟ್ಕೊಂಡಿಲ್ಲ, ಕೊಟ್ಟರೆ ನಿಭಾಯಿಸ್ತೀನಿ ಅನ್ನುವಂಥ ಅರ್ಥದಲ್ಲೇ ಹೇಳ್ತಾ ಇದ್ದಾರೆ.
ಮತ್ತೊಂದು ಕಡೆ ಈಶ್ವರ್ ಖಂಡ್ರೆ ಅವರು ಪುತ್ರ ಸಾಗರ್ ಖಂಡ್ರೆ ಅವರ ಜೊತೆಗೆ ಬರ್ತಾ ಇರುವಂಥ ಸನ್ನಿವೇಶವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ವಿಶೇಷ ಪೂಜೆ ಬಳಿಕ CLP ಸಭೆಗೆ ಈಗ DK ಶಿವಕುಮಾರ್ ತೆರಳಿದ್ದಾರೆ. ಸಭೆಗೆ ತೆರಳುವ ಮೊದಲು ಅಜ್ಜಯ್ಯನಿಗೆ ವಿಶೇಷ ಪೂಜೆಯನ್ನು ಅವರು ಸಲ್ಲಿಸಿದ್ದಾರೆ. ವಿಧಾನಸೌಧದ ಕೊಠಡಿಯಲ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ DK ಶಿವಕುಮಾರ್. ಈ ಥರ ನಾವು ಹೇಳ್ತಾ ಇದ್ವಿ ನಿಮ್ಗದನ್ನು, ಯಾವ ಕಾರಣಕ್ಕಾಗಿ DK ಶಿವಕುಮಾರ್ ಅವರು ಈ ಮಟ್ಟಿಗೆ ಅಜ್ಜಯ್ಯನನ್ನು ನಂಬ್ತಾರೆ ಅಂತ ಹೇಳ್ಕೊಂಡು ಪ್ರತಿ ಸೋಮವಾರದಂದು ಅಜ್ಜಯ್ಯನ ಪೀಠ ದರ್ಶನ ಮಾಡಿನೇ ಅವರು ಮುಂದಿನ ಕೆಲಸ ಕಾರ್ಯ ಮಾಡ್ತಾರೆ ಅಂತಲೂ ಕೂಡ ನಾವು ಬಹಳ ಸಂದರ್ಭದಲ್ಲಿ ಗಮನಿಸಿದ್ದೀವಿ. ಬಟ್ ಇವತ್ತೇನು ಸೋಮವಾರ ಅಲ್ಲ, ಬಟ್ ಇವತ್ತಿನ ಒಂದು ವಿಶೇಷವಾದಂಥ ಸನ್ನಿವೇಶ ಅವರು ಎದುರಿಸ್ತಾ ಇರುವಂಥದ್ದು, ಅದು ಒಂದು ಸಭೆ, ವಿಶೇಷವಾದಂಥ ಸಭೆ ಅವ್ರಿಗೆ ಹೋಗ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿಯೇ ಆ ಸಭೆಗೆ ಹೋಗೋದಕ್ಕಿಂತ ಮುನ್ನ ಅವ್ರ ಕೊಠಡಿಯಲ್ಲಿದ್ದಂಥ ಎಲ್ಲರನ್ನೂ ಹೊರಗೆ ಕಳಿಸಿ ಒಂದು ಪೂಜೆ ಸಲ್ಲಿಸಿ ಅದಾದ ನಂತರ ಇದೀಗ ಅವರು CLP ಸಭೆ ಕಡೆಗೆ ಹೋಗಿದ್ದಾರೆ ಅಂಥೇಳಿ ತಿಳಿದು ಬರ್ತಾ ಇದೆ. ಸೊ ಈಗ CLP ಸಭೆ ಕೂಡ ಆರಂಭ ಆಗಿದೆ ಅಂತ ಕಾಣಿಸುತ್ತೆ. ಏನು ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ ಬಂದಿರುವಂಥ ಮೂರು ಮಂದಿ ನಾಯಕರುಗಳು ಈಗ ಆಲ್ರೆಡಿ ಇದ್ದಾರೆ. ಸೊ ಅವರು ಕೂಡ ಈಗೆಲ್ಲ ಸಭೆಗೆ ಹೋಗಿ ಸೇರಿದ್ದಾರೆ. ಸಭೆ ಕೂಡ ಆರಂಭ ಆಗ್ತಾ ಇದೆ. ಇನ್ನು ಬಹುತೇಕ ಏನು ಹಿರಿಯ ನಾಯಕರುಗಳು ತಮ್ಮ ಪುತ್ರರು ಯಾರ್ಯಾರು MP ಆಗಿದ್ದಾರೆ ಮತ್ತೊಂದು ಅಂಥವ್ರನ್ನು ಕೂಡ ಕರ್ಕೊಂಡು ಈ ಸಭೆಗೆ ಬಂದಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸಭೆ ಆರಂಭ ಆಗ್ತಾ ಇದೆ. ಭಾಳ ಏನು ಗೊಂದಲ ಇದ್ದಂಗಿಲ್ಲ. ನಾನು ಆಗ್ತಾನೆ ಹೇಳಿದಾಗೆ DK ಶಿವಕುಮಾರ್ ಅವರ ಹೆಸರು ಕಳಿಸ್ಕೊಟ್ಟಿರ್ತಾರೆ. ಸೊ ಅದರಂತೆ ಆನ್ಲೈನ್ ರೆಸೊಲ್ಯೂಷನ್ ಆ ಹೆಸರನ್ನು ಹೇಳ್ತಾ ಇದ್ದಾಗೆ ಬಹುತೇಕರು ಎಲ್ಲ ಇದ್ದಂಥವ್ರು ಅದಕ್ಕೆ ಅಪ್ರೂವಲ್ ಕೊಡ್ತಾರೆ ಅಂತಲೇ ಹೇಳಲಾಗ್ತಾ ಇದೆ. KJ ಜಾರ್ಜ್ ಕೂಡ ಇದೀಗ ಸಭೆ ಕಡೆಗೆ ಹೋಗ್ತಾ ಇದ್ದಾರೆ. MLCಗಳು ಕೂಡ ಭಾಳಷ್ಟು ಮಂದಿ ಬಂದಿದ್ದಾರೆ ಈ ಸಭೆಗೆ. ಶಾಸಕರುಗಳು ಕೂಡ ಅಂದರೆ ವಿಧಾನ ಪರಿಷತ್ ಸದಸ್ಯರು ಆಮೇಲೆ ವಿಧಾನಸಭಾ ಸದಸ್ಯರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಭಾಳಷ್ಟು ಮಂದಿ MP ಗಳು ಕೂಡ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ರಾಜ್ಯಸಭಾ ಸದಸ್ಯರುಗಳು ಜೊತೆಗೆ ಲೋಕಸಭಾ ಸದಸ್ಯರುಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ BK ಹರಿಪ್ರಸಾದ್ ಕೂಡ ಈಗ ಆಲ್ರೆಡಿ ಸಭೆಯ ಒಳಗೆ ಹೋಗಿದ್ದಾರೆ. ಖಂಡಿತ ಕೂಡ ವಿಶ್ವಾಸ ಇದೆ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ 6 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ MLA ಗೆಲ್ಲಬೇಕಾದ್ರೆ ನಿರ್ಣಾಯಕ ಪಾತ್ರ ಬಲಗೈ ಸಮುದಾಯ ಇತ್ತು. ಹೀಗಾಗಿ ಇವತ್ತು ಎಲ್ಲ ಶಾಸಕರು ಕೂಡ ಜಿಲ್ಲೆಯ ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದು ನಮ್ಮ ಜಿಲ್ಲೆಯವರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕನ್ನೋ ಒಂದು ಪ್ರತಿಪಾದನೆಯನ್ನು ನಾವೆಲ್ಲ ಕೂಡ ಗೌರವಾನ್ವಿತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಿಗೆ, ಸುರ್ಜೇವಾಲಾ ಸಾಹೇಬರಿಗೆ ನಾವೆಲ್ಲರೂ ಕೂಡ ಮನವಿ ಮಾಡಿದ್ದೇವೆ. ನಮ್ಮ ಜಿಲ್ಲೆಗೆ ನೀವು ಅವಕಾಶ ಕೊಡ್ತಾ ಇಲ್ಲ. ಹೀಗಾಗಿ ಮುಂದೆ 2028ರ ಚುನಾವಣೆಯಲ್ಲಿ 6 ಸೀಟ್ ಗೆಲ್ಲಬೇಕು ಅಂದರೆ ಜಿಲ್ಲೆಗೆ ಅವಕಾಶ ಮಾಡಿಕೊಡೋ ಮಾತನ್ನು ಹೇಳಿದ್ದೇವೆ. ಬಹುಶಃ ಮಾಡಿಕೊಡ್ತಾ ಇರೋ ವಿಶ್ವಾಸ ನಮಗಿದೆ. ಖಂಡಿತ ಕೂಡ ವಿಶ್ವಾಸ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈಗ 7 ಬಾರಿ ಗೆದ್ದಿರುವಂಥ ಶಾಸಕರು ಕೂಡ ಇದ್ದಾರೆ, 4 ಬಾರಿ ಗೆದ್ದಿರುವಂಥವ್ರು ಇದ್ದಾರೆ, 3 ಬಾರಿ ಗೆದ್ದಿರುವಂಥವ್ರು ಇದ್ದಾರೆ. ಎಲ್ಲ ಹಿರಿಯ ಶಾಸಕರುಗಳು ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಮಂತ್ರಿ ಸ್ಥಾನದ ಆಕಾಂಕ್ಷಿ ಅಲ್ಲ. ಫಸ್ಟು ನಮ್ಮ ಸೀನಿಯರ್ಗಳಿಗೆ ಅವಕಾಶ ಆಗಲಿ ಅಂತ ನಾನು ಬಯಸುವಂಥವನು. ನನಗಿನ್ನೂ ಭಾಳ ಅನುಭವ ಬರಬೇಕಾಗಿದೆ. ಸೊ ಆ 3 ಜನ ಸೀನಿಯರ್ಗಳಲ್ಲಿ ಯಾರಿಗಾದರೂ ಕೂಡ ಅವರೊಟ್ಟಿಗೆ ಚಿತ್ರದುರ್ಗದ ಅಭಿವೃದ್ಧಿಗೆ ಭದ್ರಾ ನೀರನ್ನು ತರೋದಕ್ಕೆ ನಾವು ಶ್ರಮಿಸ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೀವಿ. ಥ್ಯಾಂಕ್ ಯು ಸರ್.